ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತವ್ರು. ಆತ್ಮೀಯರೇ, ನಮ್ಮ ABVP ಕಾರ್ಯಕರ್ತರು, ಹೋರಾಟಗಾರರು 9 ವಿಶ್ವವಿದ್ಯಾಲಯ ಏನು ಮುಚ್ಚುಗೊಳಿಟ್ಟಿದ್ದಾರೆ ನಮ್ಮ DK ಶಿವಕುಮಾರ್ ಅವರ ಉಪಸಮಿತಿಯಿಂದ. ಅದು ಬಂದ್ ಮಾಡಿರಿ, ಅವುಗಳನ್ನೆಲ್ಲ ನೀವು ನಡೆಸ್ರಿ, ಸ್ಟಾರ್ಟ್ ಮಾಡಿರಿ, ಬಡ ವಿದ್ಯಾರ್ಥಿಗಳು ಅನುಕೂಲ ಅನ್ನುವಂಥ ಒಂದು ಧ್ಯೇಯೋದ್ದೇಶದಿಂದ ಬೆಳಗಾವಿಯಲ್ಲಿ ಹೋರಾಟ ಮಾಡಿದ್ದೀವಿ. ಹೊರಟು ವರದಿ ನೋಡ್ತಾ ಇದ್ದೀವಿ. ಅದು ಸಚಿವೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮನೆ ಮುಂದೆ ಮತ್ತು ಪ್ರತಿಯೊಬ್ಬ MLA ಅದರ ಸಚಿವರ ಮನೆ ಮುಂದೆ ಈ ಹೋರಾಟ ಮಾಡ್ತಾನೆ ಇದ್ದಾರೆ. ಭಾಳ ಸಂತೋಷ, ಮಾಡಲಿ. ಯಾಕೆಂದರೆ ವಿದ್ಯೆ ಎಲ್ಲರಿಗೂ ಪಡೆಯುವ ಹಕ್ಕದ. ಈ ದೇಶದ ಪ್ರತಿ ಹುಟ್ಟಿದ ಜೀವಿಗೂ ಶಿಕ್ಷಣ ಭಾಳ ಮಹತ್ವದ್ದು. ಅದು ಹೈಯರ್ ಶಿಕ್ಷಣ ಆಗಲೇಬೇಕು ಅನ್ನುವಂಥ ಅನಿವಾರ್ಯತೆ ಇವತ್ತದ. ಯಾಕಂದರೆ ನಮ್ಮ ಬಡತನ, ಮುಂದುವರಿಕೆ, ಅಭಿವೃದ್ಧಿ ಎಲ್ಲ ಆಗೋದು ಶಿಕ್ಷಣದಿಂದ. ಶಿಕ್ಷಣ ಇಲ್ಲ ಅಂದರೆ ಏನೂ ಇಲ್ಲ. ಅದರಲ್ಲೂ ಹೈಯರ್ ಶಿಕ್ಷಣ ಎಲ್ಲರಿಗೂ ಸಿಗಬೇಕು, ಫ್ರೀಯಾಗಿ ಸಿಗಬೇಕು ಅನ್ನೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಅದರ ಶಿಕ್ಷಣ, ಆರೋಗ್ಯ ಭಾಳಷ್ಟು ಇದು ಒತ್ತೇಳುವಂಥದ್ದು. ಆ ದಿಶೆಯಲ್ಲೇ ನಮ್ಮ ABVP ಅವರು ಪ್ರಯತ್ನ ಮಾಡ್ತಾ ಇರೋದಕ್ಕೆ ನಾವು ಅವರಿಗೆ ಬೆಂಬಲ ಸೂಚಿಸಬೇಕಾಗ್ತದೆ. ಸಿದ್ಧಾಂತನೂ ಇರಲಿ ಅವರು. ಅದು ನಂತರದ ಮಾತು. ಇದು ಮಾತನ್ನು ಇಲ್ಲಿ ಮತ್ತೆ ಯಾಕೆ ಎತ್ಕೊಂಡೆ ಅಂತಂದ್ರೆ, ಒಳ್ಳೆಯ ಹೋರಾಟ ಮಾಡ್ತಾಯಿದ್ದಾರೆ, ಒಳ್ಳೆಯ ಸರಿ ಅದ. ಇದು ಕೇವಲ ಕಾಂಗ್ರೆಸ್ ಸರ್ಕಾರ ಇದ್ದಲ್ಲೇ ಯಾಕೆ ಇದು ಹೆಚ್ಚಿಗೆ ಅಂತ ಒಂದು ಸಣ್ಣ ಪ್ರಶ್ನೆ. ತಪ್ಪಲ್ಲ ಕೇಳೋದು. ಇದನ್ನು ಎಲ್ಲ ಕಡೆಗೂ ನೀವು ಆರಂಭಿಸಬೇಕಾಗಿದೆ. ABVP ಅವರು BJP ಸರ್ಕಾರಗಳಿದ್ದಲ್ಲೂ ಸಹ ಇದು ಆರಂಭ ಆಗಬೇಕಾಗಿದೆ. ಇಡೀ ದೇಶ ತುಂಬ ಖಾಸಗೀಕರಣಗೊಂಡ ಇವಾಗ ಶಿಕ್ಷಣ ಅನ್ನೋದು ಮಾರಾಟದ ವಸ್ತು ಆಗಿ ಹೋಗ್ಬಿಟ್ಟದ. ದುಡ್ಡಿದ್ದವ್ರಷ್ಟೇ ಕೊಂಡುಕೊಳ್ಳೋದು, ದುಡ್ಡಿದ್ದವ್ರಿಗಿಲ್ಲ ಅನ್ನೋ ಪರಿಸ್ಥಿತಿ. ಅಂಥ ಪ್ರಸಂಗದಲ್ಲ ಈ 9 ಸರ್ಕಾರಿ ವಿಶ್ವವಿದ್ಯಾಲಯಗಳು ನಾವು ಸ್ಟಾರ್ಟ್ ನೀವು ಮಾಡ್ತಾಯಿದ್ರಿ. ಹಿಂಗೆ ಪ್ರತಿಯೊಂದು ರಾಜ್ಯದಲ್ಲಿಯೂ ಅಲ್ಲಲ್ಲಿಯ ABVP ಕಾರ್ಯಕರ್ತರು ಅಥವಾ ಸಂಘ ಪರಿವಾರದ ಕಾರ್ಯಕರ್ತರು ಇದು ಮಾಡಬೇಕಾಗ್ಯದ. ಇವಾಗ ಏನೋ ಬೋಧನೆ ಮಾಡಿರಪ್ಪ, ಮೊದಲು ಅಕ್ಷರ ಜ್ಞಾನ ಬರಲಿ ಅವ್ರಿಗೆ ಎಲ್ಲರಿಗೂ. ಅದರವ್ರು ಯೂನಿವರ್ಸಿಟಿ ಮಟ್ಟದ ಒಂದು ತಿಳುವಳಿಕೆ ಅವರಲ್ಲಿ ಬರಲಿ. ಯಾಕಂತಂದ್ರೆ ಯೂನಿವರ್ಸಿಟಿ ಮಟ್ಟದ ತಿಳುವಳಿಕೆ ಸಾಲದಲ್ಲ ಅವು. ಮತ್ತು ಎಲ್ಲ ಮಕ್ಕಳಿಗೆ ಫ್ರೀಯಾಗಿ ಸಿಗಲೇಬೇಕಾದಂಥದ್ದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕಾಗಿದೆ. ವಿಶ್ವವಿದ್ಯಾಲಯಗಳು, ಸ್ಕೂಲ್ಗಳು, ಕಾಲೇಜುಗಳು ಆಗಲೇಬೇಕಾಗಿದೆ. ಅವಿಲ್ಲಂದ್ರೆ ಈ ದೇಶದ ಉದ್ಧಾರ ಇಲ್ಲ. ನಾವು ಬೇಕಾದಿರ್ಬೋದು, ಅಭಿವೃದ್ಧಿ ಮಾಡ್ತೀವಿ ರೀ, ಹಾಗ್ರಿ ಹೀಗ್ರಿ, ಅಭಿವೃದ್ಧಿ ಆಗ್ತದೆ. ದುಡ್ಡು ಹೂಡ್ರೆ ಆಗ್ತದೆ. ದುಡ್ಡು ಹೂಡಿದ್ರೆ ಸರಿಯಾಗಿ ದುಡ್ಡು ಬುದ್ಧಿ ಬೇಕಲ್ಲ, ಶಿಕ್ಷಣ ಬೇಕಲ್ಲ. ಅದು ಸೈಂಟಿಫಿಕ್ ಟೆಂಪರ್ ಇದ್ದಂಥದ್ದು ಬೇಕಲ್ಲ. ಅದು ಬೇಕಾಗಿತ್ತಪ್ಪ ಅಂದರೆ ಈ ವಿಶ್ವವಿದ್ಯಾಲಯ ಮಟ್ಟದ ಶಿಕ್ಷಣ ಫ್ರೀಯಾಗಿ ಎಲ್ಲ ಮಕ್ಕಳು ಸಿಗಬೇಕು. ಇದೇನಾಗಿದೆ, ಶಿಕ್ಷಣ ಖಾಸಗೀಕರಣ ಆಗಿದ್ದರಿಂದ ಮ್ಯಾಕ್ಸಿಮಮ್ಮ ಏನೋ ಪ್ರಾಥಮಿಕ ಮಾಧ್ಯಮಿಕ ಶಾಲೆಗಳಲ್ಲಿ ಏನೋ ಬಿಸಿ ಊಟ ಅದು ಇದು ಕೊಟ್ಟು ಒಂದಿಷ್ಟು ಜನ ಕಲಿತಾರೆ. ಅಲ್ಲಿ ಮಕ್ಕಳು ಹೆಚ್ಚಿಗೆ ಇರ್ತಾರೆ. ಯಾವಾಗ SLC ಮುಗಿತದ, SLC ಮುಗಿದು PUC ಬರ್ತಾರೆ ಮಕ್ಕಳು, ಅಲ್ಲಿ ಕಡಿಮೆ ಆಗ್ತಾ ಹೋಗ್ತಾರೆ. ಕಲಿಕೆ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂದರೆ ಆರ್ಟ್ಸ್ ಮತ್ತು ಕಾಮರ್ಸ್ಗೇನು ಪ್ರಶ್ನೆ ಒಂದಿಷ್ಟು ಕಡಿಮೆ ದುಡ್ಡು ನಾವು ಕಲಿಬೋದು. ಆದರೆ ಸೈನ್ಸ್ ಕಲಿಬೇಕಾಗಿತ್ತು ಅಂದರೆ ಸುಲಭ ಆಯ್ತು ನೋಡ್ರಿ. ದುಡ್ಡು 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 ದುಡ್ಡು, ಟ್ಯೂಷನ್ ಕ್ಲಾಸ್ ದುಡ್ಡು, ಫಿಸಿಕ್ಸ್ ದುಡ್ಡು, ಕೆಮಿಸ್ಟ್ರಿ ದುಡ್ಡು, ಬಯಾಲಜಿ ದುಡ್ಡು, ಮ್ಯಾಥ್ಸ್ ದುಡ್ಡು. ಅಷ್ಟು ಕೊಟ್ಟು ಟ್ಯೂಷನ್ ಹೆಚ್ಚು ಕಲಿಬೇಕು ನೀವು. ಕಲಿತ್ರೆ ಅದು ಮಾರ್ಕ್ಸ್ ಬರ್ತದೆ ಅಂತಲ್ಲ, ಅದು ಮುಂದಿನ ವಿಷಯ. ಇದು ಅಟ್ಲೀಸ್ಟ್ ಬೇಯಿಸ್ಬೇಕಲ್ಲ ಇದಾಗ, ಅಲ್ಲಿ ಶುರು ಆಗ್ತದೆ. ಹೀಗಾಗಿ ಶಿಕ್ಷಣ ಕಾಸ್ಟ್ಲಿ ಆಗಿದೆ ಇವತ್ತು. ಎಲ್ಲರೂ ಸಿಗ್ತಾ ಇಲ್ಲ. ಏನೋ ಪ್ರಯತ್ನ ಮನೆ ಒಂದು ಸ್ವಲ್ಪ ಏನೋ 2 ತಿಂಗಳು ಊಟದಿತ್ತಪ್ಪ ಅಂತಂದ್ರೆ ಅಟ್ಲೀಸ್ಟ್ ಒಂದು ಮಧ್ಯದಲ್ಲಿ ಬಿಸಿ ಊಟ ನನ್ನ ಮಗನ ಹೊರಗೆ ಹೋಗ್ತದೆ ಅನ್ನೋಂಥ ಜನ ಸಾರಿ ಕಳಿಸ್ತಾರೆ, ಇಲ್ಲ ಅಂತಲ್ಲ. ಆದರೆ ಆ ಪ್ರಮಾಣ ಇಡೀ ಒಂದು ವಿಶ್ವವಿದ್ಯಾಲಯ ಮಟ್ಟಕ್ಕೆ ಹೆಚ್ಚಾಗಬೇಕಾಗ್ಯದ. ಅದಾಗಬೇಕು, ಇನ್ನೂ ಹೆಚ್ಚು ವಿಶ್ವವಿದ್ಯಾಲಯ ಆಗಬೇಕು, ಫ್ರೀ ಆಗಬೇಕು. ವಿಶ್ವವಿದ್ಯಾಲಯ ಮಟ್ಟದ ಸೈನ್ಸ್ ಜ್ಞಾನ, ತಾಂತ್ರಿಜ್ಞಾನ ಮಕ್ಕಳಿಗೆ ಬರಬೇಕಾಗ್ಯದ. ನಮ್ಮಲ್ಲಿ ಇನ್ನೂ ಮೂಢನಂಬಿಕೆಗಳು ನಮ್ಮ ಶಿಕ್ಷಣದಲ್ಲಿ ಸೇರಿಕೊಂಡಿದ್ದಾವೆ. ಎಷ್ಟೋ ಕಲ್ತಿದ್ದವ್ರು ಇನ್ನೂ ಮೂಢನಂಬಿಕೆಯಿಂದ ಬದುಕು ಸಾಗಿಸ್ತಾ ಇದ್ದಾರೆ. ಜಾತಿ ಧರ್ಮಗಳ ನೆಲೆಗಟ್ಟಲೆ, ಧರ್ಮಗಳ ಹೆಸರಿನಲ್ಲೇ ತಮ್ಮ ಬದುಕನ್ನು ಕಟ್ಕೊಳ್ತಾರೆ. ಅದೆಲ್ಲ ಹೋಗಬೇಕಾಗಿದೆ ಇವತ್ತು ನಮ್ಮಿಂದ. ಪ್ಯೂರ್ ಶಿಕ್ಷಣ, ಅದು ಸೈಂಟಿಫಿಕ್ ಟೆಂಪರ್, ವೈಜ್ಞಾನಿಕ ವಿಚಾರ ಇದ್ದಂಥದ್ದು. ಈ ದೇಶ ಕಟ್ಟೋದು ಅದು ಭಾಳ ಮಹತ್ವದ ರೀ. ದೇಶ ಕಟ್ಟಬೇಕಾಯ್ತು. ಎಲ್ಲ ದೇಶಭಕ್ತರು ABVP ಅವರು ಸ್ವತಃ ಅವ್ರು ಹೇಳ್ಕೊಳ್ತಾರೆ, ನಾವು ರಾಷ್ಟ್ರಭಕ್ತರು. ಸರಿ, ಉಳಿದವ್ರು ಏನೂ ಇಲ್ಲ, ನೀವು ರಾಷ್ಟ್ರಭಕ್ತರ, ಎಲ್ಲರಿಗೂ ಫ್ರೀಯಾಗಿ ಶಿಕ್ಷಣ ಕೊಡಿಸೋಂಥದ್ದು ಮಾಡಿರಿ. ಮೋದಿಯವ್ರಿಗೆ ಬೆಲ್ಲಂತಾರೆ ಅದನ್ನು. ಕೇವಲ ಸಿದ್ದರಾಮಯ್ಯವ್ರಿಗೆ ಅಷ್ಟೇ ಅಲ್ಲ, ಅಥವಾ DK ಶಿವಕುಮಾರ್ ಅವ್ರಿಗೆ ಅಷ್ಟೇ ಅಲ್ಲ. ಯಾಕಪ್ಪ ಅಂದ್ರೆ ಹೌದು, ಈ ವಿಷಯದಲ್ಲೇ ಯಾರನ್ನೂ ಬಿಡೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಬೇರೆ ನೀವು
ಕಾಂಗ್ರೆಸ್ಗೆ ಲೀಡರ್ಗೆ ಬೇನ್ ಹತ್ರಿ, ಬಿ ಜೆ ಪಿ ಲೀಡರ್ಗೆ ಬೇನ್ ಹತ್ರಿ, JDS ಲೀಡರ್ಗೆ ಬೇನ್ ಹತ್ರಿ, ಎಲ್ಲ ರಾಜ್ಯಗಳಲ್ಲಿ ಯಾವ ಪ್ರಮುಖ ಪಕ್ಷಗಳು ಎಲ್ಲ ಬೇನ್ ಹತ್ರಿ, ಫ್ರೀ ಶಿಕ್ಷಣ ಕೊಡ್ಸೋಂಗೆ ಮಾಡಿರಿ, ವಿಶ್ವವಿದ್ಯಾಲಯಗಳು ಇನ್ನೂ ಜೋರ್ದಾರ್ ಪ್ರಮಾಣದಲ್ಲಿ ಸರ್ಕಾರ ತೆಗೆದಂಗೆ ಮಾಡಿರಿ. ಅಂದಾಗ ನಿಜವಾದ ಅದು ರಾಷ್ಟ್ರಭಕ್ತಿ. ಕೇವಲ ಕಾಂಗ್ರೆಸ್ ಅದ ಅಥವಾ ಇನ್ನೊಂದು ವಿರೋಧ ಪಕ್ಷದ ಇದದ ಪಾರ್ಟಿ ಆಡಳಿತ ಮಾಡ್ತಾ ಅಲ್ಲಿ ಅಷ್ಟೇ ಮಾಡಿದರೆ ನಿಮ್ಗೆ ಆರೋಪ ಬರ್ತಾವೆ. ಪಾಪ ಒಳ್ಳೆಯ ಕೆಲಸ ಸಹಿತ ಹೆಸರು ಕೆಡಿಸ್ಕೊಳ್ತದೆ. ಅದಕ್ಕೆ ಇದು ಮಾಡಬೇಕಾದ್ರೆ ಒಟ್ಟಾರೆಯಾಗಿ ಬದಲಾಗಿರಲ್ಲ ಇಲ್ಲಿ ವ್ಯವಸ್ಥೆ. ಎಲ್ಲರೂ ಫ್ರೀ ಶಿಕ್ಷಣ, ಫ್ರೀ ಮೆಡಿಸನ್ನ, ಅದು ತುಟ್ಟಿಯಾಗ ಮೆಡಿಸಿನ್ ಬರ್ತದೆ. ಅದ್ರ ಬಗ್ಗೆ ಇನ್ನೂ ಮಾತಾಡೋಣ. ಬರೀ ಶಿಕ್ಷಣ ಇಷ್ಟ ಆಗ್ತಾ ಇದ್ದೀನಿ. ಭಾಳ ಒಳ್ಳೆಯ ಕೆಲಸ. ಬೆಳಗಾವಿಯಲ್ಲಿ ಈ ಸಚಿವರ ಮನೆ ಅಂದ್ರೆ ಎಲ್ಲ ಸಚಿವರ ಮನೆ ಅಂದ್ರೆ ಕೂಡ್ರಿ, ಧರಣಿ ಮಾಡಿರಿ, ಉಳಿಬೇಕದು. 9 ಉಳಿದು ಅಷ್ಟೇ ಬರ್ರಿ, ಹೆಸರಿಗೆ ಅದೇನೋ ಕಟ್ಟಡ ಉಳಿದ್ರಲ್ಲ, ಅಲ್ಲಿ ಒಳ್ಳೊಳ್ಳೆ ಶಿಕ್ಷಣ ಕಲ್ತಂಥ ತಜ್ಞರು ತಂದು ಅಲ್ಲಿ ಸೇರಿಸ್ರಿ. ಆಯಾ ಸಬ್ಜೆಕ್ಟ್ ಸಂಬಂಧಿಸಿದಂಥದ್ದು ಎಲ್ಲ ಮಕ್ಕಳು ಜ್ಞಾನ ಹೆಚ್ಚಾಗಲಿ, ಅಭಿವೃದ್ಧಿ ಆಗಲಿ, ಅದ್ರ ಬಗ್ಗೆ ಹೋರಾಟ ಮಾಡಿ, ಎಲ್ಲರಿಗೂ ಮಾಡಿ. ಅದಕ್ಕೆ ನಮ್ಮ ಸಪೋರ್ಟ್ ಇದ್ದೇ ಇರ್ತದೆ ಎಲ್ಲರದ್ದು. ಯಾರೋ ಮಾಡಲಿ, ABP ಅವ್ರು ಮಾಡಲಿ, ಇನ್ನೊಂದವ್ರು ಮಾಡಲಿ, ಶಬ್ದವ್ರು ಮಾಡಲಿ, ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ದವ್ರು ಮಾಡಲಿ, ಯಾರು ಮಾಡ್ತೀರಿ ಮಾಡಿರಿ. ಒಟ್ಟಿನಲ್ಲಿ ಶಿಕ್ಷಣ ಎಲ್ಲರೂ ಸಿಗೋಂಗೆ ಮಾಡಿರಿ. ಸೃಷ್ಟಿ ಹೋದ್ಮೇಲೆ ಮತ್ತೆ ಬೇರೆ ಮಾಡೋದು, ಚಿಂತನೆ ಮಾಡೋದು, ಯಾವ ಸರಿ ಯಾವ ತಪ್ಪ ಸತ್ಯ ವಿಚಾರ ಮಾಡೋದು. ಬಟ್ ಇದು ನೀವು ಮಾಡುವಂಥ ಕೆಲಸ ಶ್ಲಾಘನೀಯ. ಆದರೆ ಈ ಶ್ಲಾಘನೆ ಕೇವಲ ಈ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಆಗಬಾರ್ದು. BJP ಪಕ್ಷದ ಆಡಳಿತ ಎಲ್ಲೆಲ್ಲದೋ ಅಲ್ಲೂ ಆಗಬೇಕಾ, ಅಲ್ಲೂ ಇದು ಹೋರಾಟ ಆಗಬೇಕು. ಅಲ್ಲಿ ಯೂನಿವರ್ಸಿಟಿಗಳು ಪ್ರತಿ ಮಕ್ಕಳು ಸಿಗೋಂಗೆ ಆಗಬೇಕು. ಒಂದು 200-300 ಕಿಲೋಮೀಟರ್ದಾಗ ಯೂನಿವರ್ಸಿಟಿ ಸಿಗೋಂಗೆ ಆಗಬೇಕು. ಮಕ್ಕಳಿಗೆ ಫ್ರೀ ಆಗಬೇಕು. ಅದು ದುಡ್ಡು ಕೊಟ್ಟು ಕಲಿಯೋದು ಇವತ್ತು ಅಸಾಧ್ಯದ ಮಾತದ. ಯಾಕಂದ್ರೆ ಮಾರ್ಕೆಟ್ ತುಲ್ಟದ. ಈ ದೇಶದ 90% ಜನ ಎಲ್ಲ ಇನ್ನೂ ಅಸಂಘಟಿತ ಕಾರ್ಮಿಕರು ಮಕ್ಕಳಿದ್ದಾರೆ. ಅಲ್ಲೇ ಸರ್ಕಾರಿ ಏನು ಸ್ಕೂಲ್ಗಳಿದ್ದಾವೆ, ಒಳ್ಳೆಯ ಶಿಕ್ಷಣ, ಗುಣಮಟ್ಟ ಶಿಕ್ಷಣ ದೊರೀತಾ ಇಲ್ಲ ಅನ್ನೋದು ಭಾಳಷ್ಟು ಆರೋಪಗಳು ಕೇಳಿ ಬರ್ತಾಯಿದ್ದಾವೆ. ಈ ದಿಶೆಯಲ್ಲೆಲ್ಲ ನಮ್ಮ ABVP ಅವರು ಅಲ್ಲೆಲ್ಲ ಶಿಕ್ಷಣ ಸರಿಯಾಗಿ ಸಿಗುವಂಥ ವ್ಯವಸ್ಥೆ ಮಾಡುತ್ತಿದ್ದರೆ ಎಲ್ಲ ರಾಜ್ಯಗಳಲ್ಲೂ ಸ್ಕೂಲ್ಗಳನ್ನು ಹೆಚ್ಚಿಗೆ ಪ್ರಮಾಣ ಮಾಡಿ ವಿಶ್ವವಿದ್ಯಾಲಯಗಳನ್ನು ಹೆಚ್ಚಿಗೆ ಮಾಡಿಸಿ ನಮಗೆಲ್ಲ ನಮ್ಮ ಮಕ್ಕಳಿಗೆಲ್ಲ ಫ್ರೀ ಶಿಕ್ಷಣ ಸಿಗುವಂಥ ಒಂದು ದೊಡ್ಡ ಮೂಮೆಂಟ್ ಮಾಡಿದರೆ ನಿಜವಾಗಿ ದೊಡ್ಡ ಒಂದು ಕ್ರಾಂತಿ. ಆ ದಿಶೆಯಲ್ಲೇ ನಮ್ಮ ABVP ಅವ್ರು ಮಾಡಿ ಅಷ್ಟೇ ಅಲ್ಲ, ಎಲ್ಲರೂ ಶಿಕ್ಷಣ ಸಿಗುವಂಗೆ ಮಾಡಿದರೆ ನಿಶ್ಚಿತವಾಗಿ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ. ಈಗ ಹಿಂದಿನ ಎಪಿಸೋಡಲ್ಲಿ ಏನೋ ಮಾಡಿದ್ವಿ, ಎಷ್ಟು ಬರಬೇಕಾಯಿತು, ಹುಡುಕಿದಾರ ದುಡ್ಡು ಯಾಕೆ ಬಂದಿಲ್ಲ, ಏನಾಯಿತು, ಎಂತಾಯಿತು ಅಂತ. ಅದು ನೋಡ್ರಿ ಏನೋ ಗೊತ್ತಾಗ್ತದೆ ನಿಮ್ಗೆ. ಆ ಎಲ್ಲ ನೆಲೆಯಲ್ಲಿ ಇವತ್ತು ನಾವು ಈ ಹೊಸ ವಿಶ್ವವಿದ್ಯಾಲಯಗಳು ಮುಚ್ಚಬೇಡ್ರಿ ಅಂತೇಳಿ DK ಶಿವಕುಮಾರ್ ಅವ್ರನ್ನ ಕೇಳ್ತಾಯಿದ್ರಿ, ಅಥವಾ ಸಿದ್ದರಾಮಯ್ಯ ಸರ್ಕಾರನ ಕೇಳ್ತಾಯಿದ್ರಿ. ಭಾಳ ಒಳ್ಳೆಯದದ. ಆ ಮುಚ್ಚಲೇಬಾರ್ದು, ಅವು ಚೆನ್ನಾಗಿ ರನ್ ಆಗಬೇಕು. ಮತ್ತು ಜೊತೆಗೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾವೆ ರೀ. ಆದಷ್ಟು ಅತಿಥಿ ಉಪನ್ಯಾಸಕರನ್ನು ತೊಗೊಳ್ಳಾರ್ದ ಪರ್ಮನೆಂಟ್ ಉಪನ್ಯಾಸಕರು ತೊಗೊಳ್ರಿ. ಪೇಮೆಂಟ್ ಇದ್ದು ಒಂದು ಸ್ವಲ್ಪ ಮತ್ತೊಂದು ಚರ್ಚೆ ಮಾಡಿರಿ, ಕಡಿಮೆ ಮಾಡೋದು ಏನು ಮಾಡೋದು. ಆದ್ರೆ ಈ ಶಿಕ್ಷಣ ಕಲ್ತಂಥವ್ರಿಗೆ ನೌಕರಿನೂ ಆಗ್ತದೆ. ಜೊತೆಗೆ ಈ ಮಕ್ಕಳಿಗೆ ಹೊಸ ಶಿಕ್ಷಣ ಸಿಗೋದ್ರಿಂದ ಹೊಸ ಬದುಕು ಸ್ಟಾರ್ಟ್ ಆಗ್ತದೆ. ಈ ದಿಶೆಯಲ್ಲೇ ABVP ಕೈಗೊಂಡಂತಹ ಈ ಮೂಮೆಂಟ್, ಹೊಸ ವಿಶ್ವವಿದ್ಯಾಲಯ ಮುಚ್ಚಬೇಡ ಅನ್ನುವಂಥ ಮೂಮೆಂಟ್, ಮತ್ತು ಪ್ರತಿಯೊಬ್ಬ ಶಾಸಕರ ಮನೆಯಾದರೂ, ಪ್ರತಿಯೊಬ್ಬ ಈ ಉಸ್ತುವಾರಿ ಆಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಇವ್ರ ಮನೆ ಎದುರು ಧರಣಿ ನಡೆಸುವಂಥ ಒಂದು ಹೊಸ ಯೋಜನೆ ಹಾಕ್ಕೊಂಡಿದ್ದು ABVP ಸರಿಯಾದ ಕಾರ್ಯಕರ್ತರದು. ಅದು ಮುಂದುವರಲಿ, ಅದಕ್ಕೆ ಎಲ್ಲರೂ ಬೆಂಬಲ ಸಿಗುವಂತಾಗಲಿ. ಮತ್ತು ಶಿಕ್ಷಣ ನಿಜವಾಗಿಯೂ ಎಲ್ಲರಿಗೂ ದೊರೀತಾರೆ. ಅದಕ್ಕಿಂತ ಸಂತೋಷ ಪಡೋ ವಿಷಯ ಯಾವ್ದು ಹೇಳ್ರಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. S16 ನ್ಯೂಸ್, ಇದು ಸತ್ಯದ ಕೈಗೆಲ್ಲಡಿ ವಂದನೆಗಳು.